ಕೋಟೆ ಇದೆ ನೋಡಿ ಗೈಸ್. ಇದೆ ಒನಕೆ ಓಬವ್ವ ಅವರೆಲ್ಲ ಬಂದು ಇದೇ ಜಾಗದಲ್ಲಿ ಇದ್ದಾಗ ನಿಮ್ಮ ಕಾರ್ತಿಕ್ ಕಡೋರ್ ಬಂದಿದ್ರು ಗೈಸ್ ಇವತ್ತು. ಕೇಳಿ ಡವ್ ಹೊಡಿತಿದ್ದಾನೆ ಯಾರು ಅಂತ ಕೇಳಿ. ನನ್ನ ಲವರ್ ಇವ್ರ ಹೆಂಡತಿ. ನಮ್ಮ ಟ್ರೈನ್ ರೋಡಲ್ಲಿ ಹೋಗ್ತಾ ಇದೆ ನೋಡು. ನಮ್ಮ ಟ್ರೈನ್ ರೋಡಲ್ಲಿ ಹೋಗ್ತದೆ. ದೇವಸ್ಥಾನದೊಳಗೆ ಹೋದಂಗೆ ಅನಿಸ್ತಿದೆ ರೈಲ್ವೆ ಸ್ಟೇಷನ್. ಏನು ಮಾಡುದು ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ? ಕೈ ಮುಖ ಬಂದಿ ಅಂತ ಹೇಳು. ಕೈ ಮುಖ ಬಂದ್ರ ಯಾವುದಕ್ಕೆ? ಯಾವ ದೇವರು? ಯಾವ ಊರಿಗಿದೆ ಅವರು? ಹುಲ್ಗಿ ನಾಚ್ಕೊಂಬೇಡ, ಹೇಳು, ಏನಾಗಲ್ಲ, ಹೆದರ್ಬೇಡ. ಪಾಪ ಇವ್ ನೋಡು, ಪಾಪ ದೇವ್ರ ತರ ಕೂತ್ಬಿಟ್ಟಿದ್ದಾರೆ ಇವ್ರು. ನಂದಲ್ಲಪ್ಪ ಇದು, ನಾನು ಅವನಲ್ಲ ಅಂತ. ಯಾಕ ಬೇಜಾರಾಗಿದೆ? ಏನು ತಿನ್ನಕ್ಕೇನು ಕೊಡ್ಸಿಲ್ವ? ಯಾರು ಆಟ ಸಾಮಾನು ಕೊಡ್ಸಿಲ್ಲ ಅಂತ ಬೇಜಾರಾಗಿದ್ಯಾ? ಜೋರಾಗಿ ಹೇಳು. ನೀನು ಒಳ್ಳೆ ಸೈಡ್ ತಗೊಂಡ್ ಹೇಳಿದ್ರೆ ಅದು ಕೇಳಲ್ಲ. ಅಲ್ಲಿ ಮಾತಾಡೋದು ಬಿಟ್ಟ ಕಾರ್ತಿ. ಬಸ್ ಸ್ಟ್ಯಾಂಡ್ ಬಗ್ಗೆ ಏನ್ ಹೇಳಿ ಗೈಸ್? ಬಸ್ ಸ್ಟ್ಯಾಂಡ್ ತರ ಇಲ್ಲ. ಬಸ್ ಸ್ಟ್ಯಾಂಡ್ ತರ ಇಲ್ಲ. ಇದು ಬಾಕ್ಸ್ ತರ ಆದ್ರೆ ಬಾಕ್ಸ್ ಅಲ್ಲ ಅನ್ನೋ ತರ ಅಲ್ಲ. ಇದು ಬಸ್ ಸ್ಟ್ಯಾಂಡ್ ತರ ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲ ಅನ್ನೋ ತರ. ಗೈಸ್ ಹೊಸಪೇಟೆಗೆ ಟಿಕೆಟ್ ತಗೊಂಡಿದೀವಿ. ಟಿಕೆಟ್ ಎಷ್ಟು ಗೊತ್ತಾ? 66 ರೂಪಾಯಿ ಗೈಸ್ ಹೊಸಪೇಟೆಗೆ. ಇಲ್ಲಿಂದ ಒಬ್ರಿಗೆ ಎಷ್ಟಾಯ್ತು ಅಂದ್ರೆ ಒಬ್ರಿಗೆ 30 ರೂಪಾಯಿ, 33 ರೂಪಾಯಿ ಅಷ್ಟು ಟಿಕೆಟ್. ನಮಗೆ 33 ರೂಪಾಯಿ ನಂಗೆ ಬಂದಿದೆ ಒಬ್ಬೊಬ್ಬರಿಗೆ. ಹಂಗಾಗಿ 66 ರೂಪಾಯಿ ಆಗಿದೆ. ಈಗ ನಮಗೆ 34 ರೂಪೀಸ್ ಚೇಂಜ್ ಕೊಡಬೇಕು. ಇಳಿಬೇಕಾದ್ರೆ 34 ರೂಪೀಸ್ ನೆನಪು. 30 ರೂಪಾಯಿ 34 ರೂಪಾಯಿ ಚೇಂಜು. ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ ನಮಗೆ. ಅದೆಷ್ಟೋ ಸರಿ ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಒಬ್ಬೊಮ್ಮೆ ಚೇಂಜ್ ಹಿಂಗೆ ಬರ್ಕೊಡ್ತಾರಲ್ಲ, ಅವಾಗ ಮರ್ತೇ ಹೋಗ್ಬಿಡ್ತೀನಿ ನಾನು ತಗೊಂಡದು. ಚೇಂಜ್ ಇಸ್ಕೊಳ್ಳೋದೇ ಮರ್ತೋಗ್ಬಿಡ್ತೀನಿ. ಸುಮಾರು ಸರಿ ಹಂಗೆ ಮಾಡಿದ್ದೀನಿ. ಒಂದೊಂದ್ಸರಿ ಅದು ಯಾವತ್ತೋ ಒಂದ್ಸರಿ 400 ಪ್ಲಸ್ 423 ರೂಪೀಸೇನ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ಇಸ್ಕೊಳ್ಳೋದು. ನಾವೆಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮ ಜೊತೆ ಲಾಂಗ್ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದೂರ ಟ್ರಾವೆಲ್ ಮಾಡ್ಬೇಕೈತಲ್ಲ, ಟಿಕೆಟ್ ಪರ್ಚೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ ನಮ್ಮಮ್ಮ? ಇದು ನಾವು 2ನೇ ಕ್ಲಾಸ್ 1ನೇ ಕ್ಲಾಸ್ ಓದ್ತಿದ್ರೆ ನಮಗೆ ಏನು ಮಾಡೋರು ಅಂದರೆ, ಇನ್ನೂ ಶಿಶುವಾರ ಓದ್ತಿದ್ದೀನಿ ಅಂತ ಹೇಳು ಅಂತ ಹೇಳ್ಕೊಡೋರು. ನಮಗೆ ಮನೆಯಿಂದ ಹೇಳ್ಸ್ಕೊಂಡು ಕರ್ಕೊಬಂದ್ಬಿಡೋರು. ಆ ಥರ ದುಡ್ಡು ಉಳಿಸ್ತಿದ್ವಿ ನಾವು ಟಿಕೆಟಿಗೆ. ದುಡ್ಡು ಕೊಡ್ತಾ ಇದ್ದೆ. ಹಂಗಾಗಿ ನಾನು ಶಿಶುವಾರ ಓದ್ತಿದ್ದೆ ಅಂತ ಹೇಳಿದಾಗ ಟಿಕೆಟ್ ತಾಳ್ತಿರ್ಲಿಲ್ಲ ಅವಾಗ. ಕಾರ್ತಿ ನೋಡಿ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದಾನೆ. ಈಗ ಅಂತ ಕೆಲಸ ಮಾಡ್ಬಿಟ್ಟೆ ನೀನು. ಅಲ್ಲಿಂದನೇ ವಾಟರ್ ಫಾಲ್ಸ್. ಗೈಸ್ ನಾವೀಗ ಬಸ್ ಇಳ್ಕೊಂಡು ಈಗ ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ ವಾಟರ್ ಫಾಲ್ಸ್ ನೋಡಿ. ವಾಟರ್ ಫಾಲ್ಸ್ ನೋಡ್ಬೇಕಾಯ್ತು. ನಿಮಗೂ ತೋರಿಸಿದ್ನಲ್ಲ ವಾಟರ್ ಫಾಲ್ಸ್ ನೋಡಾಯ್ತಾ? ಈಗ ಬನ್ನಿ ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಇಲ್ಲಿಂದ ರೈಲ್ವೆ ಸ್ಟೇಷನ್ ಇನ್ನು ಅರ್ಧ ಕಿಲೋಮೀಟ್ರ್ ಇತ್ತಾ. ಇನ್ನು ಇದು ಯಾವ ಸರ್ಕಲ್ ಹೇಳು? ಹೊಸಪೇಟೆ. ಗೈಸ್ ಇದು ನೋಡಿ ಹೊಸಪೇಟೆ ಸರ್ಕಲ್ಲು. ನಿಮಗೆ ಇಲ್ಲಿ ಹೋದ್ರೆ ಬಸ್ ಸ್ಟ್ಯಾಂಡು, ಇದು ಸರ್ಕಲ್ಲು. ಇದು ಯಾರು ಗೈಸ್? ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸ್ಟ್ಯಾಚು ಹಾಕಿದ್ದಾರೆ ನೋಡಿ. ಹೊಸಪೇಟೆ ಜಂಕ್ಷನ್ ಹೆಂಗಿರುತ್ತೆ ಗೊತ್ತಾಗ? ಹೊಸಪೇಟೆ ಜಂಕ್ಷನ್ ಹೊರಗಡೆಯಿಂದ ನೋಡೋಕ್ಕೆ ಒಳ್ಳೆ ಯಾವುದೋ ದೇವಸ್ಥಾನ ಕಾಣ್ತಿದೆ. ನಿಂಗೆ ಹೆಂಗೆ ಅನ್ನಿಸ್ತಿದೆ? ಹಂಗೆ ಅನ್ನಿಸ್ತಿಲ್ಲ ಹೊರಗಡೆ ನೋಡೋಕ್ಕೆ. ಹೊರಗಡೆ ಕಲ್ಲಲ್ಲಿ ಕೆತ್ಬಿಟ್ಟು ಹೊರಗಡೆ ದೇವಸ್ಥಾನ ಮಾಡ್ದಂಗೆ ಮಾಡಿದ್ದಾರೆ. ಇನ್ನೇನು ಬಂದ್ವಿ, ಇನ್ನು ಹತ್ರನೇ ಇರೋದು ನಾವು ರೈಲ್ವೆ ಸ್ಟೇಷನ್ ಹತ್ರ. ದೇವಸ್ಥಾನದೊಳಗೆ ಹೋದಂಗೆ ಅನಿಸ್ತಿದೆ ರೈಲ್ವೆ ಸ್ಟೇಷನ್. ಸಕ್ಕದಾಗಿ ಮಾಡಿದಾರೆ ಇದು ಹೊಸಪೇಟೆ ರೈಲ್ವೆ ಸ್ಟೇಷನ್. ದೇವಸ್ಥಾನನೇ, ಮಿನಿ ದೇವಸ್ಥಾನ. ಖುಷಿ ಅನಿಸ್ತಿದೆ. ಒಳಗೆ ಎಂಟ್ರಿ ಆಗೋಕ್ಕೆ ಒಂಥರ ಮಜಾ ಅನಿಸ್ತಿದೆ ಓಡಾಡೋಕ್ಕೆ. ಅದೇ ದೇವಸ್ಥಾನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾರ ಅಂತ. ಇಲ್ಲಿ ಇದೆಲ್ಲ ಅದೇ ತರ ಹಾಕಿದಾರಲ್ಲ, ಸ್ಟ್ಯಾಚು ಗಿಚ್ಚು ಎಲ್ಲ ಮಾಡಿದಾರೆ ನೋಡು. ಮೂರ್ತಿ ಎಲ್ಲ ಕೆತ್ತಿ ಹಂಪಿ ರಿಲೇಟೆಡ್ ದೇವಸ್ಥಾನ ಟೆಂಪಲ್ಸ್ ಏನೇನಿದೆ ಅದೇ ಆಲ್ ಆಜಿಕ್ ಇಟ್ಕೊಂಡು ಮಾಡಿದ್ದಾರೆ. ಸಖತ್ತಾಗಿದೆ. ಒಂಥರ ಸ್ವಲ್ಪ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಒಂಥರ ಯೂನಿಕ್ ಕಾನ್ಸೆಪ್ಟ್ ಗುರು ಇದು. ಹೊರಗಡೆಯಿಂದ ನೋಡೋಕೆ ಚೆನ್ನಾಗಿದೆ. ಒಳಗಡೆ ಈಗ ಟಿಕೆಟ್ ತೊಗೊಂಡು ಫಸ್ಟು ಹೋಗೋಣ. ಇದೇನು ಹತ್ರ ಚೇಂಜು. ಮೂರ್ತಿ ಎಲ್ಲ ಕೆತ್ಸ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ ಕಾನ್ಸೆಪ್ಟ್ ಇದೆಲ್ಲ. ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ಇದೆಲ್ಲ ಮಾಡ್ತಿದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ. ಕಲೆ ಸುಮ್ಮನೆ ಮಾಡಿಲ್ಲ. ಒಂದು ಥಿಯರಿ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇಲ್ಲಿ ಯತ್ನೆ ಮಾಡಿರೋದು ಇದೆಲ್ಲ ಸೂಪರಾಗಿದೆ. 12 ಗಂಟೆಗೆ ಟ್ರೈನ್ ಇರೋದು. ಇನ್ನೊಂದು 10 ನಿಮಿಷ ನಮಗೆ ಟ್ರೈನ್ ಇರೋದು. ಸೀಟ್ ಸಿಗಲ್ಲ ಬಿಡು ಗೈಸ್. ಫುಲ್ಲು ಫಿಲ್ ಆಗಿದ್ದಾರೆ ಜನಗಳೆಲ್ಲ. ಸೀಟ್ ಸಿಗುತ್ತೆ ಅನ್ನೋದೇ ಡೌಟ್ ಆಗಿದೆ. S4 ಬುಕ್ಕಿಂಗ್ ಇಟ್ಕೊಂಡು ಇದೆಲ್ಲ ಬುಕ್ಕಿಂಗ್ ಸೀಟ್ಗಳು. ಇನ್ನೇನು ಗುರು ಇಲ್ಲೆಲ್ಲ ರೈಲ್ವೆ ಸ್ಟೇಷನ್ ಎಲ್ಲ ನೋಡಿ ಎಲ್ಲ ನೀಟಾಗಿ ರಿನೋವೇಟ್ ಮಾಡ್ತಿದ್ದಾರೆ. ಮತ್ತೆ ನಾವು ಹೊಸದಾಗಿ ಏನೋ ಮಾಡೋದಕ್ಕೆ ಎಲ್ಲ ಇದನ್ನೆಲ್ಲ ಹೊಡೆದಾಕ್ತಿದ್ದಾರೆ. ಅಕ್ಕ ಜನರಲ್ಲ ಹಾಂ ಬಾ ಮಗ ಒಳಗತ್ತೆ ನೋಡೋಣ. ಸೀಟ್ಗಳಿದೆ ಗುರು. ಸೀಟ್ಗಳು ಯಾವುದು ಇಲ್ವಲ್ಲ. ಸೀಟ್ಗಳೆಲ್ಲ ಕರ್ತಿ ಗೈಸ್. ಫುಲ್ಲು ಟ್ರೈನ್ ಫುಲ್ ರಶ್ ಆಗಿ ಹೋಗ್ಬಿಟ್ಟಿದೆ. ಆ ಕಡೆ ಎಲ್ಲ ನೋಡ್ಕೊಂಡ್ ಬಂದಿದ್ರೆ ಆಗೋದು ಕರ್ತಿ. ಇಲ್ಲಿ ಅಷ್ಟು ದೂರ ಹೋಗ್ಬೇಕು. 7-8 ಅವರ್
ಅದೆಲ್ಲ ಬುಕ್ಕಿಂಗ್ ಸೀಟು. ಮುಂಚೆ ಸೈಡ್ ಬನ್ನಿ ಇಬ್ರು. ಖಾಲಿ ಇರೋದು ಒಂದು 2 ಸೀಟ್ ಸಿಕ್ಕಿದ್ರೆ ಸಾಕು ಗುರು, ಆರಾಮಾಗಿ ಕೂತ್ಬಿಡ್ತೀವಿ. ಬಟ್ ಖಾಲಿ ಇರೋದೇ ಬೇಕು, ಖಾಲಿ ಇರ್ದೆ ನಮ್ಗೆ ಯಾವ್ದು ಸಿಗ್ತಾನೆ ಇಲ್ಲ. ಅಲ್ಲೂ ನಡ್ಕೊಬಂದು ಇಲ್ಲಿ ನಡ್ಕೊಬಂದು ಅಲ್ಲೇ ಬೆಟರ್ ಇತ್ತ ಅಂತ ಯಾವ್ದೋ ಖಾಲಿ ಕಡಿಮೆ ಇತ್ತು ರಶ್. ಅಥವಾ ಇನ್ನೇನ್ ಮಾಡಂಗಿಲ್ಲ ಇದ್ರಲ್ಲೇ, ಅಲ್ಲೇ ಚೆನ್ನಾಗಿತ್ತ ಅಂತ ಸ್ವಲ್ಪ ರಶ್ ಯಾರೋ ಇರ್ಲಿಲ್ಲ ಅಲ್ವಾ, ಬೆಳಕಿತ್ತು ಎಲ್ಲ. ಗೈಸ್ ಎಲ್ಲಿ ಗೈಸ್ ಸೀಟು, ಎಲ್ಲೂ ಸೀಟ್ ಇಲ್ಲಲ್ಲ ಗೈಸ್, ಇದೇ ಲಾಸ್ಟ್ ಅಂತ ಹೋಗಿ ಇದ್ರ ಮೇಲೆ ಹೋದ್ರೆ ಲೇಡೀಸ್ ಸೀಟು. ಬಾ ಇಲ್ಲ ಇದು ಏನೋ ನಿಂತ್ಕೊಂಡು ಏನೋ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಏನೋ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ ಗೈಸ್, ನಾವು ನಿಂತ್ಕೊಂಡು ಹೋಗ್ಬೇಕೀಗ. ಆಕ್ಚುಲಿ ನಾವು ಬೇಗ ಬಂದಿದ್ರೆ ಸಿಕ್ಕಿರೋದೇನೋ, ನಾವು ಬಂದಿದ್ದೆ ಲೇಟು, ಹಂಗಾಗಿ ಬೇರೆ ಆಪ್ಷನ್ ಇಲ್ಲ, ನಿಂತ್ಕೊಂಡೇ ಟ್ರಾವೆಲ್ ಮಾಡೋಣ. ನೀವೇ ತಲೆ ತಿಂತಿರೋದ, ನೀವೇ ನನಗೆ ಕನ್ಫ್ಯೂಷನ್ ಮಾಡ್ತಿರೋದು. ನಾವು ಹೋಗ್ತೀವಿ ಆರಾಮಾಗಿ. ಸರಿ ಸರಿ, ಇಲ್ಲ 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 ಪರವಾಗಿಲ್ಲ, ಇಲ್ಲ ತೊಂದರೆ ಇಲ್ಲ. ನಾನೇ ತಪ್ಪು, ನಾನು ಹುಟ್ಟಿದ್ದೆ ತಪ್ಪು ಗೈಸ್. ನಾನು ಇವ್ನ ಜೊತೆ ಟ್ರೈನಲ್ಲಿ ಬಂದಿದ್ದೆ ತಪ್ಪು, ಈ ಟ್ರೈನಿಗೆ ಹತ್ತಿದ್ದೆ ತಪ್ಪು, ಟ್ರೈನಲ್ಲಿ ವಿಡಿಯೋ ಮಾಡ್ತಾ ಇರೋದು ಇನ್ನೂ ದೊಡ್ಡ ತಪ್ಪು. ಅವ್ರದ್ದೇನು ತಪ್ಪಿಲ್ಲ, ಅವ್ರು ತಪ್ಪೇ ಮಾಡಲ್ಲ. ಬ್ಯಾಗ್ ತೆಗೀರಿ, ಅದನ್ನ ಬ್ಯಾಗ್ ತೆಗಿ ಕೂರಿ ಅಮ್ಮ, ಮೇಲಿಡ್ರಿ. ಇಲ್ಲಾಂದ್ರೆ ದೇವ್ರಿಂದ ಕೂತಿರೋ ನಿಲ್ಲಕ್ಕಾಗುತ್ತಾ? ಅಲ್ಲಿ ಆಗಲ್ಲ, ಅದು ಸೀಟ್ ಇದೆಯಲ್ಲ ಕತ್ತು ಹಿಂಗ್ ಬಕ್ಕಂಗ್ ಕೂರ್ಬೇಕಾಗುತ್ತೆ, ಹೈಟ್ ಅಷ್ಟೇ. ಅದು ತೆಗ್ದಿ ಮೈ ಮೇಲೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ತೊಡೆ ಮೇಲೆ. ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಹಂಗಿಲ್ಲಮ್ಮ, ನೀವು ಬುಕ್ ಮಾಡ್ಕೊಂಡು ಹೋಗ್ತೀರಾ ಟ್ರೈನಲ್ಲಿ, ಸೀಟ್ ನಿಮ್ದು ಒಂದೇ ರಿಸರ್ವ್ ಮಾಡ್ಕೊಂಡು ಹೋಗ್ತಿಲ್ಲ. ವಿಡಿಯೋ ಕಾಲ್ ನಂದು ನಾನು ಮಾಡ್ತಿರೋದು, ನಿಮ್ ಕಡೆ ಮಾಡ್ತಿಲ್ಲ ವಿಡಿಯೋ ಕಾಲ್. ನಿಮ್ ಕಡೆ ಮಾಡಿದ್ರೆ ನೀವು ಮಾತಾಡಿ, ಅದನ್ನ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಎತ್ತಿ ನೋಡೋಣ, ಬಂದಾಗ ನೋಡೋಣ. ಅಷ್ಟಕ್ಕಿಂತ ವಸ್ತುಗಳು ಇಂಪಾರ್ಟೆನ್ಸ್ ಅಲ್ವಾ ಜಿಮ್ಗಳಿಗೆ. ನಾವೀಗ ಪ್ರೆಸೆಂಟು ಚಿತ್ರದುರ್ಗದಲ್ಲಿದ್ದೀವಿ. ಚಿತ್ರದುರ್ಗದಲ್ಲಿ ಇಲ್ಲಿ ನೋಡಿ ಕೋಟೆ ಇದೆ ನೋಡಿ ಗೈಸ್, ಇದೆ ಒನಕೆ ಓಬವ್ವ ಅವರೆಲ್ಲ ಬಂದು ಇದೇ ಜಾಗದಲ್ಲಿ ಇದ್ದಾಗ ಅವರು ಹೋರಾಡಿದ್ದು. ಇದು ಕಾಣ್ತಿದ್ದಾರೆ, ಇದೆಲ್ಲ ಚಿತ್ರದುರ್ಗ ಕೋಟೆ ಗೈಸ್. ಎಷ್ಟು ದೊಡ್ಡದಿದೆ ನೋಡಿ, ಪೂರ್ತಿ ಎಲ್ಲನೂ ಕಲ್ಲಿಂದ ಮಾಡಿರೋದು. ಇದು ನೋಡಿ ನೀಟಾಗಿ ಎಲ್ಲ ಕಲ್ಲಿಂದ ಫುಲ್ ಕಲ್ಲಿಟ್ಟು ಮಾಡಿರೋದು ನೀಟಾಗಿ ಕಾಣ್ತಾ ಇದೆ ನನಗೆ ಅಲ್ವಾ. ಏನೋ ಕೇಳಿಸ್ಕೊಂಡು ಎಷ್ಟಂತ ಪೂರ್ತಿ ಕಲ್ಲಿಂದ ಮಾಡಿರ್ತಾನೆ ಅದು ಅಲ್ಲ. ಸಾಂಗ್ ಕೇಳ್ತಿದ್ಯಾ? ನಾನಲ್ಲಿ ಇದನ್ನು ತೋರಿಸ್ತಿದ್ದೀನಿ ಇವರಿಗೆ, ಜನಗಳಿಗೆ. ನನ್ನ ಪಕ್ಕದಲ್ಲಿದ್ದಾರಲ್ಲ, ನನ್ನ ಪಕ್ಕದಲ್ಲಿ ಊಟ ಮಾಡ್ತಿದ್ದಾರೆ ಗೈಸ್. ಆಲ್ರೆಡಿ ನಿಮ್ಗೆ ತೋರಿಸ್ತೀನಿ ಆ ಜಾಗದಲ್ಲಿ. ಇವರೆಲ್ಲ ಒಳ್ಳೆ ಊಟ ತಂದ್ಕೊಂಡು ತಿಂತಿದ್ದಾರೆ. ಇದನ್ನ ನೋಡ್ಬಿಟ್ಟು ನನಗೆ ಹೆವಿ ಆಸೆ ಆಗ್ತಾಯಿದೆ ಗುರು. ಕಾರ್ತಿಗೆ ಹೇಳ್ತೀವಿ ವಿಚಾರ ನೋಡ್ಬಿಟ್ಟು ನಗಾಡ್ತಿದ್ದಾನೆ ನನ್ನನ್ನು. ನನ್ನ ಮುಂದೆ ನೋಡಿ ಯಾರು ಕೂತಿದ್ದಾರೆ, ಒಂದು ಸುಲ್ತಾನಿ ಹುಡುಗ, ಸಣ್ಣ ಪುಟಾಣಿ ಕೂತಿದ್ದಾನೆ ಇಲ್ಲಿ. ಈಗ ನಾವೀಗ ಎಷ್ಟು ಆಲ್ಮೋಸ್ಟು ಸುಮಾರು ದೂರ ಬಂದು ಈಗ ಚಿತ್ರದುರ್ಗದಲ್ಲಿ ಇದ್ವಿ. ಇಲ್ಲಿಂದ ಮನೆಗೆ ಹೋಗ್ಬೇಕು. ಇಲ್ಲಿಂದ ಕೋಟೆ ಇದೆಯಲ್ಲ, ಕೋಟೆ ನೋಡಿ, ಯಾವ ಕೋಟೆ ಅದು ಪೂರ್ತಿ ಬಂಡೆ ಮೇಲೆ ಕಟ್ಟಿರೋದು ಗೈಸ್. ನೋಡಿ ಅದೆಲ್ಲ ಕಲ್ಲಿನ ಬಂಡೆ ಇರೋದು. ಆ ಕಲ್ಲಿನ ಬಂಡೆ ಮೇಲೆ ಆ ಒಂದು ಕೋಟೆ ಕಟ್ಟಿರೋದು. ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರಲ್ಲ, ಅವರೆಲ್ಲ ಇದೇ ಜಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಹೋರಾಡಿದ್ದ ಯುದ್ಧ ಮಾಡಿದ್ದಾನೆ. ಮರ್ತೋಗಿದ್ದಾಗ ಸ್ಕೂಲಿಂದೆಲ್ಲ ಇದೇ ಜಾಗದಲ್ಲಿ ಯುದ್ಧ ಮಾಡಿದ್ದು. ಬಚ್ಚಿಟ್ಕೊಂಬಂದು ತಲೆ ಹೊಡೆದಿದ್ದು, ಬಚ್ಚಿಟ್ಕೊಂಬಂದವರಿಗೆಲ್ಲ ತಲೆ ಹೊಡೆದಾಕಿದ್ದು. ಬಟ್ ನೋಡೋಕ್ಕೆ ಒಂದು ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸ್ ಅಲ್ವಾ, ಸ್ವಲ್ಪ ಚೆನ್ನಾಗಿ ಅನಿಸ. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಗಾಯ್ಸ್. ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ಬೇಕಾನೆ ನೀನಾದರೂ ಇದನ್ನ. ಒನಕೆ ಓಬವ್ವ ಕರೆಕ್ಟ್ ನೋಡಿ. ಆ ಜಾಗ ಪೂರ್ತಿ ಅದು ಕಲ್ಲಿದೆಯಲ್ಲ, ಕಲ್ಲನ್ನೆಲ್ಲ ಒಂದ್ರ ಪಕ್ಕ ಜೋಡಿಸಿ ಕಟ್ಟಿರೋ ಅಂಥ ಜಾಗ ಅದು. ಬಾರ್ಡ್ರ್ ಎಲ್ಲ ಹೆಂಗೆ ಕಾಣ್ತಿದೆ ಅದೆಲ್ಲ ಯಾರು ಹತ್ಬಾರ್ದು ಅಂತೇಳಿ ಆ ಜಾಗ ಇದರಿಂದ ನೀಟಾಗಿ ಕಾಣ್ತಿದೆ ನೋಡಿ. ಈ ಜಾಗ ಯಾರು ಹತ್ಬಾರ್ದು ಅಂತೇಳಿ ಸೈಡಲ್ಲೆಲ್ಲ ನಾವು ಕಾಂಪೌಂಡ್ಗಳು ಹೆಂಗೆ ಕಟ್ಕೊಳ್ತೀವೋ ಅದೇ ಥರ ಅವರು ಸೇಫ್ಟಿಗೋಸ್ಕರ ಕಟ್ಕೊಳ್ತಿದ್ರು ಆ ಜಾಗದಲ್ಲಿ. ಒಳಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ, ಒಂದಲ್ಲ ಒಂದು ದಿವಸ ಹೋದರೆ. ಈಗ ಹೋದ್ರೆ ಯಾರಿರ್ತಾರೋ ಓದಿರೋದಿರ್ತಾನೆ ಗೊತ್ತಾ. ಇದೇ ಕಣ ಅಲ್ಲ, ಯಾರು ಹೇಳಿದ್ರು ನಿಮಗೆ? ಇದೇ ಚಿತ್ರದುರ್ಗ ಹೋಗ್ಬೇಕಾ? ನನಗೆ ಕನ್ಫ್ಯೂಷನ್ ಮಾಡ್ಬೇಡ, ಇದೆ ಅದು. ಸುಮ್ಮನೆ ಕೇಳೋದೇನಿದೆ ಅದೇ ಅದು. ಹಂಗಂತೀಯ? ಬಳ್ಳಾರಿ ಕೋಟೆನೂ ಇದು ಬಳ್ಳಾರಿ ಅಲ್ಲ ಕಣ, ನಾವು ಬಂದಿರೋದೇ ಅಲ್ವಾ ಬೇಸ್. ನಾನು ಹೇಳಿದ ಇನ್ಫಾರ್ಮೇಶನ್ ಎಲ್ಲ ಪೂರ್ತಿ ರಾಂಗು, ಯಾವುದು ನಿಜ ಅಲ್ಲ. ಅದು ಯಾವುದೋ ಬಳ್ಳಾರಿ ಕೋಟೆ, ಚಿತ್ರದುರ್ಗ ಕೋಟೆ ಅಲ್ಲ. ನೀನು ಇದೆ ಅಲ್ಲ ಅಲ್ಲ ಬಳ್ಳಾರಿದು ಅದು ಯಾವುದು ಕೋಟೆ? ಬಳ್ಳಾರಿ ಗುಡ್ಡ ಅಂತಾರೆ ಅಷ್ಟೇ, ಕೋಟೆ. ಅದೇನದು ಮೇಲಿರೋದು ಕೋಟೆನಾ? ಹಾಂ ಹಾಂ, ಎಲ್ಲ ಕೃಷ್ಣದೇವರಾಯ. ಹಾಂ ಹಾಂ ಹಾಂ.
ನಾನು ಅಜೀಬಾಗಿ ಹೋಗ್ಬಿಟ್ಟೆಲ್ಲ ಗೈಸ್, ನಾನು ಚಿತ್ರದುರ್ಗ ಹಿಸ್ಟೋರಿಕಲ್. ಹಾಂ, ನಾವು ಒನಕ್ಕೆ ಹೋಗ್ತೀವಿ. ಹಾಂ ಹಾಂ ಹಾಂ, ಈಗ ನಾವು ಚಿತ್ರದುರ್ಗದ ಮೇಲೆ ಹೋಗೋದಲ್ವಾ ಗೈಸ್? ತಲೆ ಕೆಡ್ಸ್ಕೊಬಿಡಿ, ಚಿತ್ರದುರ್ಗದ ಕೋಟೆ ಹೋಗಿ ಹೇಳ್ತೀನಿ ನಿಮಗೆ ಅಲ್ಲಿ ಹೋದಾಗ. ಕೋಟೆ ಕಾಣಲ್ವಾ? ನಿನ್ನ ಜೊತೆ ಬಂದು ನಿನ್ನ ಜೊತೆ ಸೇರಿ ನಂದು ಎಜುಕೇಶನ್ನೇ ಹಾಳು ಮಾಡಿ ಇಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿನಗೆ. ನೀನು ಹೇಳೋಕ್ಕೂ ಮುಂಚೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು ಅಂತ ಅಜೀಬ್ ಆಗ್ತೈತೆ. ಒನ್ಕೆ ಒಬ್ಬ ಬಳ್ಳಾರಿ ತರಿಸ್ಬಿಟ್ಟಲ್ಲ ನೀನು. ಬಳ್ಳಾರಿಗೂ ಬಂದಿದ್ದಾರೆ ಅವರು. ತಲೆ ಕೆಡ್ಸ್ಕೊಬೇಡ. ಮುಂದೆ ಯಾವ್ದಾರು ಟೀಚರ್ಗಳು ಕೂರ್ಬೇಕಾಯ್ತು. ಟೀಚರ್ ಏನೋ ಓದಿರೋದು ಚೆನ್ನಾಗಿರೋದು, ಮಜಾ ಇರೋದು. ಮಿಸ್ಟ್ರಿ ಮ್ಯಾಮ್ ಯಾರ ಹೆಸರು, ಅವ್ರ ಹೆಸರು ಏನು ಹೇಳು ಇದ್ದಿದ್ದು? ಗಾಯ್ಸ್, ನಾನು ಕಾರ್ತಿಕ್ ಫುಲ್ಲು ಫೇಮಸ್ ಆಗಿ ಹೋಗ್ಬಿಟ್ಟು ಒಂದು ಬೋಗಿಲಿ ಆ ಫೇಮಸ್ನೆಸ್ನ ತಡ್ಕೊಳಕ್ಕಾಗ್ದಲ್ಲ ಈ ಕಡೆ ಬೇರೆ ಬೋಗಿಗೆ ಬಂದು ಕುತ್ಕೊಂಡಿದೀವಿ ಅಲ್ಲೇನಾ. ಎಲ್ಲ ವ್ಲಾಗರ್ಸ್ ವಿಡಿಯೋ ಶೂಟ್ ಮಾಡ್ತೀವಿ ಅಂತ ಗೊತ್ತಾಗ್ಬಿಟ್ಟು ಮೈ ಮೇಲೆ ಬಿದ್ದು ಮಾತಾಡ್ಸೋದು, ಏನೇನೋ ಪ್ರೀತಿ, ಅವ್ರ ಪ್ರೀತಿಗೆ ತಡ್ಕೊಳಕ್ಕಾಗ್ದಲೇ ಸಾಯ ಸ್ಟೇಜಿಗೆ ಹೋಗೋ ಥರ ಹೋಗ್ಬಿಟ್ಟಿದ್ದ. ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಅವರು. ನಿಮ್ಮವ್ರು ಕಾರ್ತಿಕ್ ಕಡವ್ರು ಬಂದಿದ್ರು ಗೈಸ್ ಇವತ್ತು. ಕೇಳಿ, ಹಾಂ, ಡವ್ ಹೊಡಿತಿದ್ದಾನೆ ಯಾರು ಅಂತ ಕೇಳಿ. ಹಾಂ, ನನ್ನ ಲವರ್ ಇವ್ರ ಹೆಂಡತಿ. ಏನು ಹೇಳಿದ್ರು ಕೇಳಿ ಅವಮ್ಮ. ಗೈಸ್, ಇವತ್ತು ಒಬ್ರು ಟ್ರಾನ್ಸ್ಜೆಂಡರ್ ಬಂದ್ರ. ಯಪ್ಪ, ಈ ವಿಡಿಯೋ ನಾನು ಆ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಅಪ್ಲೋಡ್ 100% ಮಾಡ್ತೀನಿ. ಅಪ್ಲೋಡ್ ಮಾಡ್ದರೆ ಇರೋದೇ ಇಲ್ಲ. ಬಟ್ ತುಂಬಾ ಟ್ರಬಲ್ ಮಾಡೋದ್ರು. ಇಡ ಬರ ಬೋಗಿಗಳಿಗೆಲ್ಲಿ ಇರೋರು ಜನಗಳಿಗೆಲ್ಲ ಹೆವಿ ತೊಂದರೆ ಕೊಡ್ಕೊಂಡು ಹೋಗ್ಬಿಟ್ರು ಗೈಸ್. ಅದು ಬಾಯಿ ಬಿಟ್ಟು ಹೇಳಲ್ಲ. ನಂದು ಒಂದು ವಿಡಿಯೋ ಬರುತ್ತಲ್ಲ, ಅವಾಗ ನೋಡಿ ಮೈನ್ ಚಾನಲಿಗೆ ಹಾಕ್ತೀನಿ. ಅವಾಗ ಆ ವಿಡಿಯೋದಲ್ಲಿ ನೋಡಿ ಯಾವ ಥರ ಪ್ರಾಬ್ಲಮ್ ಕೊಟ್ಟರು ಅಂತ ಅವ್ರು ಬಂದು. ಏನು ಕಾರ್ತಿ ಏನಂತೀಯ ಅದ್ರ ಬಗ್ಗೆ? ಹಿಂಗೆ ಹಾಕ್ತೀನಿ ಗೈಸ್. ಹೆಂಗೆ ಮಾತ್ರ ಹೆಂಗೆ ಸೈಲೆಂಟ್ ಆಗಿರ್ತಾನೆ ಅದನ್ನೆಲ್ಲ. ಹಾಂ, ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ರು ಗೈಸ್ ಅಲ್ಲಿ. ಟ್ರಾನ್ಸ್ಜೆಂಡರ್ ಬಂದು ಟ್ರಾನ್ಸ್ ಅಂತಾನೆ ಅವ್ರಿಗೆ ಅನ್ನೋದು. ಕನ್ನಡದಲ್ಲಿ ಏನಂತಾರೆ ಅವರಿಗೆ? ಮಂಗಳಮುಖಿಯರು ಬಂದು ತುಂಬಾ ಟ್ರಬಲ್ ಕೊಟ್ಬಿಟ್ರು, ಸಿಕ್ಕಾಪಟ್ಟೆ ಟ್ರಬಲ್ ಕೊಟ್ಬಿಟ್ರು ಮಾತ್ರ ಗೈಸ್. ಕಾರ್ತಿ ನಾನು ನಿದ್ದೆ ಮಾಡ್ಬೇಕಾದ್ರೆ ಏನೋ ಒಂದು ಸೀನ್ ನೋಡಿದಂತೆ, ಅದನ್ನ ಈಗ ರೀಕ್ರಿಯೇಟ್ ಮಾಡ್ತಿದ್ವಿ ನೋಡಿ ಬನ್ನಿ. ಫೈನಲಿ ಟ್ರೈನಿಂದ ಹಿಡಿದು ಕಡೂರ್ ಹತ್ರ ಇಳ್ಕೊಂಡಿದ್ದೀವಿ. ಈಗ ಇಳ್ಕೊಂಡು ಗೋಬಿ ಮಂಚೂರಿ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ಈಗ ಏನಂತಂದರೆ ಗೈಸ್, ಇಲ್ಲಿಂದ ನಮಗೆ ಚಿಕ್ಕಮಂಗ್ಳೂರಿಗೆ ಆಲ್ಮೋಸ್ಟು 30 ಮಿನಿಟ್ಸ್ ಜರ್ನಿ ಇದೆ. ಇಲ್ಲಿಂದ ಜರ್ನಿ ಮಾಡ್ಕೊಂಡು ಹೋದರೆ ಫೈನಲಿ ಮನೆ ರೀಚ್ ಆಗಿ ಹೋಗ್ಬಿಡ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನೀವು ನಾಳೆ ಸಿಗ್ತೀನಿ. ಸುಸ್ತಾಗಿ ಹೋಗ್ಬಿಟ್ಟಿದೆ ಗುರು. ಬಾಡಿಲಿ ಏನೂ ಸ್ಟ್ರೈನ್ ಇಲ್ಲ, ಬಟ್ ಕಣ್ಣಲ್ಲೆಲ್ಲ ಸಿಕ್ಕಾಬಿಟ್ಟೆ ನಿದ್ದೆ ಇಲ್ದಲ್ಲೇ ಸುಸ್ತಾಗಿ ಹೋಗ್ಬಿಟ್ಟಿದೆ. ಅವನಿಗಂತೂ ಅವ್ನು ಪಾಪ ವಯಸ್ಸಾಗಿರೋ ಮುದ್ಕ ಥರ ಆಡ್ತಿದ್ದಾನೆ. ಇಟ್ಸ್ ಓಕೆ, ನೋ ಇಶ್ಯೂಸ್. ನಾಳೆ ಅಷ್ಟಿಗೆ ನಿದ್ದೆ ಮಾಡಿದ್ರೆ ಸೆಟ್ಟಾಗಿ ಹೋಗ್ಬಿಡ್ತೀವಿ. ಬಾಯ್ ಬಾಯ್.